ಸ್ನೇಹಿತರೆ, ಈಗ ನಾವು ಮುಂದಿನ ಗುಣವನ್ನು ನೋಡೋಣ. ಇದರಲ್ಲಿ ನಾವು ಪೂರ್ಣ ಸಂಖ್ಯೆಗಳ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕ ನಿಯಮವನ್ನು ನೋಡುತ್ತೇವೆ. ಇದಕ್ಕಾಗಿ ಮೊದಲು ನಾವು ಒಂದು ಚಟುವಟಿಕೆಯನ್ನು ನೋಡೋಣ. ಮೊದಲಿಗೆ 8 × 6 ನೋಡಿ, 1 2 3 4 5 6 7 8. ಒಂದು ಬದಿಯಲ್ಲಿ 8 ಮಾನಗಳು, ಮತ್ತೊಂದು ಬದಿಯಲ್ಲಿ 1 2 3 4 5 6. ಹಾಗಾದರೆ 8 × 6 ಮಾನಗಳಿರುವ ಒಂದು ಚೌಕಳಿ ಹಾಳೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾನು ನಂತರ 3 × 6 ಹಾಗೂ 5 × 6 ಎಂದು 2 ಭಾಗಗಳನ್ನಾಗಿ ಮಾಡುತ್ತೇನೆ. ನೋಡಿ ಸ್ನೇಹಿತರೆ, ಇದರಲ್ಲಿ 1 2 3 4 5, 1 2 3 4 5 6, ಅಂದರೆ 6 × 5. ಹಾಗೆಯೇ ಇಲ್ಲೂ ಕೂಡ 6 × 3 ಈ ರೀತಿಯಾಗಿ ನಾನು ಭಾಗಗಳನ್ನಾಗಿ ಮಾಡಿದ್ದೇನೆ. ಇದನ್ನು ನಾನು ಇದರ ಮೇಲೆ ಅಧಿವ್ಯಾಪಿಸಿದಾಗ ಎರಡೂ ಕೂಡ ಒಂದೇ ಆಗಿದೆ. ಎಂದರೆ ಒಂದು ಸಂಖ್ಯೆಯನ್ನು ಗುಣಾಕಾರ ಮಾಡಿದಾಗ ಎರಡು ಸಂಖ್ಯೆಗಳ ಗುಣಲಬ್ಧವು ಏನಾಗಿರುತ್ತದೆ ಅಂದರೆ ಮತ್ತೆ ಅದನ್ನು ನಾವು ಎರಡು ಸಂಖ್ಯೆಗಳ ಗುಣಲಬ್ಧವಾಗಿ ತೋರಿಸಬಹುದು. ಇದನ್ನು ಒಂದು ಉದಾಹರಣೆಯ ಮೂಲಕ ಈಗ ನೋಡೋಣ. ಉದಾಹರಣೆ, ಮೊದಲು ಇಲ್ಲಿ ನಾನು 3 ಮತ್ತು 4ರ ಸಂಕಲನವನ್ನು 2ರಿಂದ ಗುಣಿಸುತ್ತಿದ್ದೇನೆ. ಅಂದರೆ 3 ಮತ್ತು 4ರ ಮೊತ್ತವನ್ನು 2ರಿಂದ ಗುಣಿಸುತ್ತಿದ್ದೇನೆ. ಇದಕ್ಕಾಗಿ ನಾವು ಮೊದಲು 3 ಚೌಕಳಿ ಬಿಲ್ಲೆಗಳನ್ನು ಮತ್ತು 4 ಚೌಕಳಿ ಬಿಲ್ಲೆಗಳನ್ನು ಕೂಡಬೇಕು. 1 2 3 3 ಚೌಕಳಿ ಬಿಲ್ಲೆಗಳಿದೆ. ಇದಕ್ಕೆ ನಾನು 4 ಚೌಕಳಿ ಬಿಲ್ಲೆಗಳನ್ನು ಸೇರಿಸುತ್ತಿದ್ದೇನೆ. 1 2 3 4 3 ಚೌಕಳಿ ಬಿಲ್ಲೆಗಳಿಗೆ 4 ಚೌಕಳಿ ಬಿಲ್ಲೆಗಳನ್ನು ಸೇರಿಸಿದ್ದೇನೆ. ಈ ರೀತಿಯಾಗಿ 2 ಬಾರಿ ಪುನರಾವರ್ತಿಸಬೇಕು. ಅಂದರೆ ಗುಣಾಕಾರ ಇರೋದರಿಂದ 2 ಬಾರಿ ಇದನ್ನು ನಾನು ಪುನರಾವರ್ತಿಸಬೇಕು. 1 ಬಾರಿ ಆಗಿದೆ. ಈಗ ಮತ್ತೊಂದು ಬಾರಿ 1 2 3 ಇದಕ್ಕೆ ನಾನು 4 ಚೌಕಳಿ ಬಿಲ್ಲೆಗಳನ್ನು ಮತ್ತೆ ಸೇರಿಸುತ್ತಿದ್ದೇನೆ. 1 2 3 4 3 ಮತ್ತು 4ರ ಮೊತ್ತವನ್ನು 2 ಬಾರಿ ನಾನು ಗುಣಿಸಿದ್ದೇನೆ. ಹಾಗಾದರೆ ಇದರ ಒಟ್ಟು ಬಿಲ್ಲೆಗಳ ಸಂಖ್ಯೆ 1 2 3 4 5 6 7 8 9 10 11 12 13 14 ಒಟ್ಟು 14 ಆಗಿದೆ. ಹೀಗೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ. 2 × 3 ಸೇರಿಸು 2 × 4 ಇದನ್ನು ನಾನು ಮಾಡುತ್ತಿದ್ದೇನೆ. ಅಂದರೆ 2ನ್ನು 3 ಬಾರಿ ಜೋಡಿಸುವುದು. 1 2 2ನ್ನು 3 ಬಾರಿ, 2 ಬಾರಿ 3 ಬಾರಿ. ಹಾಗಾದರೆ ಇದು 2 ಮತ್ತು 3ರ ಗುಣಲಬ್ಧವಾಗಿದೆ. 2ನ್ನು 3 ಬಾರಿ ಜೋಡಿಸಿದ್ದೇನೆ. ಇದೇ ರೀತಿ 2ನ್ನು 4 ಬಾರಿ ಜೋಡಿಸೋಣ. 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ. ಇಲ್ಲಿ 2ನ್ನು 3 ಬಾರಿ ಗುಣಿಸಿದ್ದೇನೆ, ಇಲ್ಲಿ 2ನ್ನು 4 ಬಾರಿ ಗುಣಿಸಿದ್ದೇನೆ. ಈಗ ಇವೆರಡರ ಮೊತ್ತವನ್ನು ನೋಡೋಣ. ಮೊತ್ತವನ್ನು ಸೇರಿಸುವುದು 2ನ್ನು ಒಟ್ಟಿಗೆ ಸೇರಿಸಿದಾಗ ಇಲ್ಲಿ ಒಟ್ಟು ಎಷ್ಟಾಗಿದೆ? 1 2 3 4 5 6 7 8 9 10 11 12 13 14. ಇಲ್ಲಿಯೂ ಕೂಡ ದೊರೆತಂತಹ ಉತ್ತರ ನಮಗೆ 14 ಆಗಿದೆ. ಅಂದರೆ ಮೂರ್ತ ರೂಪದಲ್ಲಿ ಎರಡೂ ಕ್ರಿಯೆಗಳನ್ನು ಮಾಡಿದಾಗ ನಮಗೆ ಒಂದೇ ಉತ್ತರ ದೊರೆತಿದೆ. ಹಾಗಾದರೆ ಈ ಎರಡೂ ಕ್ರಿಯೆಗಳು ಕೂಡ ಪರಸ್ಪರ ಸಮನಾಗಿವೆ ಎಂದು ತಿಳಿಯಬಹುದು. ಇದನ್ನು ನಾವು ಈಗ ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ನೋಡೋಣ.
ಸ್ನೇಹಿತರೆ, ಇಲ್ಲಿ ಮೊದಲು ಎಡಬದಿಯ ಕ್ರಿಯೆಯನ್ನು ಮಾಡೋಣ. ಅಂದರೆ 3 ಮತ್ತು 4ರ ಮೊತ್ತವನ್ನು 2 ಬಾರಿ ಗುಣಿಸುವುದು. ಮೊದಲು ನಾನು 3 ಚೌಕಳಿಯನ್ನು ತುಂಬಿದ್ದೇನೆ, ಅದಕ್ಕೆ 4 ಚೌಕಳಿಯನ್ನು ಸೇರಿಸುತ್ತಿದ್ದೇನೆ. ಈ ಎರಡರ ಸಂಕಲನವು ಒಟ್ಟು 1, 2, 3, 4, 5, 6, 7 ಆಗಿದೆ. ಇದನ್ನು 2 ಬಾರಿ ಅಂದರೆ ಮತ್ತೊಮ್ಮೆ ಪುನರಾವರ್ತಿಸಬೇಕು. 3 ಮತ್ತು 4ರ ಸಂಕಲನವು ಮತ್ತೆ 7 ಬಿಲ್ಲೆಗಳನ್ನು ಅಥವಾ 7 ಚೌಕಳಿಗಳನ್ನು ಹೊಂದಿದೆ. ಹಾಗಾದರೆ ಇವೆರಡನ್ನು ಒಟ್ಟಿಗೆ ಸೇರಿಸಿದಾಗ ನಮಗೆ ದೊರೆಯುವ ಉತ್ತರವು ಏನಾಗಿದೆ ಎಂದರೆ 14. ಅಂದರೆ 7 ಮತ್ತು 7 ದೊರೆತಿದೆ, ಒಟ್ಟು 14 ಸಿಗುತ್ತದೆ. 4 + 3 7 ಆಗುತ್ತದೆ. 7ಅನ್ನು 2 ಬಾರಿ ನಾನು ಪುನರಾವರ್ತಿಸಿದಾಗ 14 ನನಗೆ ದೊರೆತಿದೆ. ಅದೇ ರೀತಿಯಾಗಿ ಬಲಬದಿಯನ್ನು ನೋಡೋಣ. ಇಲ್ಲಿ 2 ಮತ್ತು 3ರ ಗುಣಲಬ್ಧವನ್ನು 2 ಮತ್ತು 4ರ ಗುಣಲಬ್ಧಕ್ಕೆ ಸೇರಿಸಿದೆ. ಮೊದಲು ನಾನು 2ಅನ್ನು 3 ಬಾರಿ ಜೋಡಿಸುತ್ತಿದ್ದೇನೆ. 1 ಬಾರಿ, 2 ಬಾರಿ, 3 ಬಾರಿ. ಅದೇ ರೀತಿ 2ಅನ್ನು 4 ಬಾರಿ ಜೋಡಿಸುತ್ತಿದ್ದೇನೆ. 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ. ಈಗ ಇವೆರಡರ ಮೊತ್ತ ಅಂದರೆ ಒಟ್ಟುಗೂಡಿಸುವುದು. ಒಟ್ಟುಗೂಡಿಸಿದಾಗ ನಮಗೆ ದೊರೆತ ಚೌಕಳಿಗಳು 1, 2, 3, 4, 5, 6, 7, 8, 9, 10, 11, 12, 13, 14. ಒಟ್ಟು 14 ದೊರೆಯಿತು. ಹಾಗಾದರೆ ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿಯೂ ಕೂಡ ಉತ್ತರ ಒಂದೇ ಆಗಿದೆ. ಅಂದರೆ 2 × 3 ಸೇರಿಸು 4 = 2 × 3 ಸೇರಿಸು 2 × 4 ಆಗಿದೆ. ಇದನ್ನು ನಾನು ಅಮೂರ್ತ ರೂಪದಲ್ಲಿ ನೋಡಿದಾಗ, ಸ್ನೇಹಿತರೆ, ಅಮೂರ್ತ ರೂಪದಲ್ಲಿ ಎಡಬದಿಯ ಕ್ರಿಯೆಯನ್ನು ಮೊದಲು ಮಾಡೋಣ. ಮೊದಲು ಇಲ್ಲಿ ನಾವು ಆವರಣದೊಳಗಿನ ಮೊತ್ತವನ್ನು ಕಂಡುಹಿಡಿಯೋಣ. 2 ಹಾಗೆಯೇ ಇರಲಿ. 3 ಮತ್ತು 4ರ ಮೊತ್ತ 7 ಆಗಿದೆ. ಈಗ 2 ಮತ್ತು 7ರ ಗುಣಲಬ್ಧವನ್ನು ನೋಡೋಣ. 2 14. ಉತ್ತರ ನಮಗೆ 14 ದೊರೆತಿದೆ. ಈಗ ಬಲಬದಿಯ ಕ್ರಿಯೆಯನ್ನು ಮಾಡೋಣ. ಮೊದಲು ಇಲ್ಲಿ ನಾವು 2 × 3, 2 3 6 ಆಗುತ್ತದೆ. ಅದೇ ರೀತಿ ಸೇರಿಸು 2 × 4, 2 4 8 ಆಗಿದೆ. ಈಗ ಇವೆರಡರ ಮೊತ್ತವನ್ನು ಮಾಡಿದಾಗ 8 ಮತ್ತು 6ರ ಮೊತ್ತವು 14 ಆಗುತ್ತದೆ. ಈ ರೀತಿಯಾಗಿ ಈ ಹಂತದಲ್ಲಿಯೂ ಕೂಡ ಉತ್ತರ ನಮಗೆ 14 ದೊರೆತಿದೆ. ಇದರಿಂದ ನಮಗೆ ತಿಳಿದು ಬರುವ ಅಂಶವೇನೆಂದರೆ ಮೂರ್ತರೂಪ, ಪ್ರಾತಿನಿಧ್ಯಾತ್ಮಕ ಹಂತ ಹಾಗೂ ಅಮೂರ್ತ ರೂಪ, ಮೂರೂ ರೂಪಗಳಲ್ಲೂ ಕೂಡ ಉತ್ತರ ಒಂದೇ ಆಗಿದೆ. ಇದನ್ನು ನಾವು ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕ ನಿಯಮ ಎಂದು ಕರೆಯುತ್ತೇವೆ. ಅಂದರೆ 2 ಸಂಖ್ಯೆಗಳ ಮೊತ್ತವನ್ನು ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಆ ಸಂಖ್ಯೆಗಳು 2 ಗುಣಲಬ್ಧವಾಗಿ ಮೊತ್ತವನ್ನು ಹೊಂದುತ್ತವೆ. ಅಂದರೆ ಎರಡೂ ಬದಿಯ ಕ್ರಿಯೆಗಳು ಒಂದೇ ಆಗಿವೆ ಎಂದು ತಿಳಿಯಬಹುದು.